ಎಲ್ಲರೂ 2025ಗೆ ತುಂಬ ಗ್ರೇಟ್‌ಫುಲ್ ಆಗಿರ್ತಾರೆ. ತುಂಬ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಇರ್ತಾರೆ. ಯಾಕಂದರೆ ಅವರು ಲೈಫಲ್ಲಿ ತುಂಬ ಗೋಲ್ಸ್ ಇರ್ಬೋದು ಅಥವಾ ಮೈಲ್‌ಸ್ಟೋನ್ಸನ್ನು ಅಚೀವ್ ಮಾಡಿರ್ತಾರೆ. ಅಂದರೆ ಎಲ್ಲರಿಗೂ ಅವ್ರದ್ದೇ ಆದ ಜರ್ನಿ ಇರುತ್ತೆ. ಆದರೆ ನನಗೆ ಅಂದರೆ ನನ್ನದು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ 2025 ಅಥವಾ ಆಲ್ ದ ಟೈಮ್ ಅಂದರೆ ಬೀಯಿಂಗ್ ಅಲೈವ್, ಬದುಕಿರೋದು. ಮತ್ತು ನಾನು ಟ್ರೂಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನನಗೊತ್ತು ಒಂದಷ್ಟು ಜನಕ್ಕೆ ಇದೊಂಥರ ಫನ್ನಿ, ಕ್ರೇಜಿ ಅನ್ಸ್ಬೋದು. ಇವಳೇನು ಬದುಕಿರೋದೇ ದೊಡ್ಡ ಗೋಲು ಅಂತ ಹೇಳ್ತಿದ್ದಾಳೆ ಅಂತ. ಏಕೆಂದರೆ ನನ್ನ ಸುತ್ತಮುತ್ತ ಇದ್ದಾಗ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಇರಲಿಲ್ಲ. ಅಂದರೆ ಅವ್ರಿಗೆ ಲೈಫಲ್ಲಿ ತುಂಬ ಗೋಲ್ಸು, ತುಂಬ ಡ್ರೀಮ್ಸ್ ಇತ್ತು, ತುಂಬ ಹೋಪ್ಸ್ ಇತ್ತು. ಆದರೆ ಟೈಮ್ ಇರಲಿಲ್ಲ. ಇದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ಲೈಫು ಎಷ್ಟೊಂದು ಫ್ರಾಜೈಲ್ ಅಂತ ಅರ್ಥ ಆಗುತ್ತೆ. ಮತ್ತು ನಾನು ಅಂದರೆ ನನ್ನ ಗ್ರ್ಯಾಟಿಟ್ಯೂಡು ಬರೀ 2025ಗೆ ಅಲ್ಲ, ಪ್ರತಿದಿನ ಪ್ರತಿ ಮೂಮೆಂಟ್ಗೂ ಸೂರ್ಯ ಹುಟ್ಟೋದು ನೋಡೋದ್ರಿಂದ ಸೂರ್ಯ ಮುಳುಗೋ ತನಕ ನನ್ನ ಲೈಫಲ್ಲಿ ಏನೇನೆಲ್ಲ ಮಿಸ್ಟೇಕ್ ಮಾಡ್ತೀನಿ ಅಥವಾ ಅದರಿಂದ ಏನು ಪಾಠ ಕಲಿತೀನಿ, ಮತ್ತು ಆ ದಿನ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಎಷ್ಟೇ ಸ್ಟ್ರಗಲ್ಸು, ಪ್ರಾಬ್ಲಮ್ ಇದ್ರೂ ಎಂಡ್ ಆಫ್ ದ ಡೇ ನನಗೇನು ಮ್ಯಾಟರು, ಓಕೆ ಇನ್ನೂ ಬದುಕಿದ್ದೀನಿ ಮತ್ತು ಇನ್ನೂ ಉಸಿರಾಡ್ತಾ ಇದ್ದೀನಿ. ಲೈಫಲ್ಲಿ ನನಗೆ ಅಷ್ಟೊಂದು ಕಂಪ್ಲೇಂಟ್ಸ್ ಇಲ್ಲ. ಲೈಫ್ ಹೇಗೆ ಬರುತ್ತೋ ಹಾಗೆ ತೊಗೊಳ್ತೀನಿ. ಸೊ ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ನನ್ನ ಗ್ರ್ಯಾಟಿಟ್ಯೂಡ್ ಪ್ರೇಯರ್ಸ್ ಇದ್ದೇ ಇರುತ್ತೆ. ಇನ್ನೂ ಉಸಿರಾಡ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು. ಅಷ್ಟೇ ಗಾಯ್ಸ್. ಮತ್ತು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2026. ಓಕೆ, ಜಾಸ್ತಿ ಹೊರಗೆಲ್ಲ ಸುತ್ತಾಡಿ ಪಾರ್ಟಿ ಮಾಡಬೇಡಿ. ಹಂಗೆ ಹೇಳೋಕ್ಕೂ ಆಗಲ್ಲ, ಇಟ್ಸ್ ಯುವರ್ ಲೈಫ್. ನಿಮ್ಮ ಇಷ್ಟ ಏನು ಬೇಕಾದರೂ ಮಾಡ್ಕೊಬೋದು. ನಿಮಗೆ ರೈಟ್ಸು, ಇಂಡಿಪೆಂಡೆನ್ಸ್ ಎಲ್ಲ ಇದೆ. ಬಟ್ ಸ್ಟಿಲ್ ಸ್ಟೇ ಸೇಫ್ ಆಯಿತಾ? ಬಾಯ್.